ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಿನ್ನೆ ಬಿಗ್ ಬಾಸ್ ನೋಡಿದ್ರಾ? ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಎಪಿಸೋಡು ಸ್ಟಾರ್ಟಿಂಗಲ್ಲಿ ಮೊನ್ನೆ ಟಾಸ್ಕ್ ಕಂಟಿನ್ಯೂ ಆಗುತ್ತೆ. ಆ ಮಣ್ಣು ತುಂಬೋ ಟಾಸ್ಕಲ್ಲಿ ಧನುಷ್ ಮತ್ತು ರಘು ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಧನುಷ್ ಅವರ ಒಳ್ಳೆ ಲಾಜಿಕ್ ಉಪಯೋಗಿಸಿ ರಘುವರ್ನ ಸೋಲಿಸ್ತಾರೆ. ಹಂಗಾಗಿ ರಘು ಅವ್ರು ಸ್ವಲ್ಪ ಹಿಂದೆ ಬೀಳ್ತಾರೆ ಅನಿಸುತ್ತೆ. ಬಟ್ ಆದರೂ ರಘು ಅವರು ಚೆನ್ನಾಗಿ ಫೈಟ್ ಮಾಡಿದ್ರು. ಫೈನಲಿ ಧನುಷ್ ಅವ್ರು ಗೆದ್ದು ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಆಗ್ತಾರೆ. ಕ್ಯಾಪ್ಟನ್ಸಿ ಹೋಟೆಲ್ಲಿ ರಾಶಿಕಾ ಗಿಲ್ಲಿ ಅನ್ನೋರು ಟೀಮ್ ಮಾಡ್ತಾರೆ. ಮತ್ತು ಧನುಷ್ ಮತ್ತು ಅಶ್ವಿನಿ ಅನ್ನೋ ಒಂದು ಟೀಮ್ ಮಾಡ್ತಾರೆ. ಈ ಬಿಗ್ ಬಾಸ್ ಅವರು ಈ ಥರ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟು ಫೈನಲ್ ಕ್ಯಾಪ್ಟನ್ಸಿ ರೇಸಲ್ಲಾದರೂ ಇಂಡಿವಿಜುವಲ್ ಟಾಸ್ಕ್ ಕೊಡಬೇಕಾಗಿತ್ತು. ಇದರಲ್ಲಿ ಒಬ್ಬರಿಗೆ ನ್ಯಾಯ ಸಿಗುತ್ತೆ, ಒಬ್ರಿಗೆ ಅನ್ಯಾಯ ಆಗುತ್ತೆ. ಚೆನ್ನಾಗಿ ಆಡೋರಿಗೆ ಒಂದು ಸಲ ಇನ್ನೊಬ್ಬರು ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ಸೋಲ್ಬೇಕಾಗತ್ತೆ. ನಿನ್ನೆನೂ ಹಾಗೆ ಆಯಿತು ಆ ಟಾಸ್ಕಲ್ಲಿ. ಬಟ್ ಏನು ಮಾಡೋದಕ್ಕಾಗಲ್ಲ, ಬಿಗ್ ಬಾಸ್ ಅವರು ಯಾಕೋ ಅಡ್ಲಿ ಕೊಡ್ತಾರೋ ಗೊತ್ತಾಗಲ್ಲ. ಬಟ್ ಫೈನಲಿ ರಾಶಿಕಾ ಮತ್ತು ಗಿಲ್ಲಿಯವರು ತುಂಬ ಚೆನ್ನಾಗಿ ಆಡಿದ್ರು. ಗಿಲ್ಲಿಯವರಂತೂ ಈ ಸೀಸನಲ್ಲಿ ನಿನ್ನೆನೇ ಚೆನ್ನಾಗಿ ಆಡಿದ್ದು ಅನಿಸುತ್ತೆ. ಟಾಸ್ಕು ಸಖತ್ ಎಫರ್ಟ್ ಹಾಕಿ ಆಡಿದ್ರು. ಬಟ್ ಫೈನಲಾಗಿ ಧನುಷ್ ಅವರು ಸಿಕ್ಕಾಪಟ್ಟೆ 200% ಎಫರ್ಟ್ ಹಾಕಿ ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಲಿಸಿದ್ರು ಅನಿಸುತ್ತೆ. ಅಶ್ವಿನಿಯವರು ಆಡಿದ್ರು, ಬಟ್ ಅವರು ಅಷ್ಟು ರಾಶಿಕಾ ಅವ್ರ ಥರ ಚೆನ್ನಾಗಿ ಆಡಲಿಲ್ಲ. ಬಟ್ ರಾಶಿಕಾ ಅವರು ಸಖತ್ ಎಫರ್ಟ್ ಹಾಕಿ ಆಡಿದ್ರು. ಏನಾದರೂ ಪಾಪ ಅವ್ರು ಸೋಲ್ಬೇಕಾಯ್ತು ಕೊನೆಯಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಗೇಮನ್ನೆಲ್ಲ ಯಾವುದು ಸೋಲ್ದಾರವ್ರದ್ದು ಗೆಲ್ತಾರೆ. ಬಟ್ ಯಾರು ಎಷ್ಟು ಎಫರ್ಟ್ ಹಾಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಗಿಲ್ಲಿ ಮತ್ತು ರಾಶಿಕಾ ಈ ವಿಷಯದಲ್ಲಿ ಮೆಚ್ಚಲೇಬೇಕು. ಇಬ್ಬರು ಚೆನ್ನಾಗಿ ಆಡಿದ್ರು. ಬಟ್ ಗಿಲ್ಲಿಯವರು ಒಂದು ಸ್ವಲ್ಪ ಎಫರ್ಟ್ ಹಾಕಿದಿದ್ರೆ ಗೆಲ್ಬೋದಾಗಿತ್ತು ಅನಿಸುತ್ತೆ. ಬಟ್ ರಾಶಿಕಾ ಅವರು ತುಂಬ ಬೇಜಾರು ಮಾಡ್ಕೋತಾರೆ. ಮತ್ತು ಟಾಸ್ಕ್ ಎಲ್ಲ ವಿನ್ ಆದಮೇಲೆ ಈ ಪ್ರೋಮೋದಲ್ಲಿ ತೋರಿಸ್ದಾಗೆ ಇದರ ಒಂದು ಮೋಸ ಮಾಡಿದ್ರು, ಅವ್ರು ಯೂಸ್ ಮಾಡೋದು ಅದೆಲ್ಲ ಏನೋ ಇರೋದಿಲ್ಲ. ಅದೆಲ್ಲ ಗೊತ್ತಿತ್ತು. ಪ್ರೋಮೋದಲ್ಲಿ ತೋರಿಸೋದೇ ಒಂದು, ಬಟ್ ರಿಯಲ್ ಎಪಿಸೋಡಲ್ಲಿ ರಿಯಲ್ ಆಗಿರೋದೇ ಬೇರೆ ಇರುತ್ತೆ. ಬಟ್ ನಮ್ಮನ್ನು ಪಕ್ಕಾ ಮಾಡೋದಕ್ಕೆ ಅದರ ಪ್ರೋಮೋಗಳು ಹಾಕ್ತಾರೆ ಅಷ್ಟೇ. ಅದು ಆಟದಲ್ಲಿ ಎಲ್ಲರೂ ಮಾಮೂಲಿ, ಅದು ಪಾಸ್ ಕೊಡೋದು, ಅದು ಮಾಡೋದು ಮಿಸ್ಟೇಕ್ ಕೂಡ ಆಗುತ್ತೆ. ಕೆಲವು ರಘು ಅವ್ರ ಕಡೆನೂ ಆಗುತ್ತೆ, ಮತ್ತು ಧ್ರುವನ್ ಕಡೆಯವ್ರಿಗೂ ಆಗುತ್ತೆ. ಬಟ್ ಫೈನಲ್ ಆಟ ಆಡಬೇಕು ಅಂದರೆ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹೀಗೆ ಬಿಗ್ ಬಾಸ್ ಬಗ್ಗೆ ರಿವ್ಯೂ ಮಾಡ್ತಾ ಇರ್ತೀನಿ. ಅದ್ರ ಬಗ್ಗೆ ನಿಮ್ಮ ಸಲಹೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ನ ನೋಡಿ ಹಾಗೆ ಪಾಸ್ ಆಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.